ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಹೋಗ್ತಾ ಇರೋದು ತಲಕಾಡಿಗೆ. ಹಾಗೆ ಹೋಗ್ತಾ ಒಬ್ಬರು ಮಲ್ಕೋಬಿಟ್ಟಿದ್ರು. ಟ್ರಿಪ್ಪಲ್ಲಿ ಸ್ಟಾರ್ಟಿಂಗ್ ಮಲಗೋಕೆ ಶುರು ಮಾಡಿದವಳು ಇವಳು. ಟ್ರಿಪ್ ಮುಗಿಯೋಕೆ ಬಂದು ಇನ್ನೂ ಎದ್ದಿಲ್ಲ. ಗಂಟೆ ಎತ್ಕೊಂಡು ಹೊಡಸ್ಕೊಂಡೆ ಬಂದಿದ್ರೆ ಬಂದಿರೋದೆ ನಾವು ನೆನ್ನೆ ಸರಿಯಾಗಿ ಬಿದ್ದಿದ್ದೀವಿ. ಇಲ್ಲೇ ಮತ್ತೆ ಇನ್ನೂ ಹೋಗಿಲ್ಲ. ಈಗ ನೋವಾಯ್ತು ಬೆನ್ನು. ನಾವು ಹೊರಗಡೆ ಬಂದಾಗ ಒಂದು ಟಿಪ್ಸ್ ಏನಂತ ಅಂದರೆ, ಆದಷ್ಟು ಫ್ರೂಟ್ಸ್ನ ತಿನ್ನಿ. ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ಟ್ರಾವೆಲಿಂಗು ತುಂಬ ಈಸಿ ಆಗುತ್ತೆ. ಈಗ ವಾಮಿಟ್ ಬರೋಂಗಾಗೋದು, ತಲೆ ಸುತ್ತಿದಂಗೆ ಆಗೋದು, ಅಷ್ಟು ಇಂಟ್ರೆಸ್ಟ್ ಇರಲ್ಲ ಬೇರೆ ಫುಡ್ಡೆಲ್ಲ ತಿಂದರೆ. ಈ ಫ್ರೂಟ್ಸ್ ತಿನ್ನೋದ್ರಿಂದ ಬಾಡಿ ರೀಫ್ರೆಶ್ ಆಗ್ತಾ ಇರುತ್ತೆ ಫ್ರೂಟ್ಸ್ ತಿಂದಾಗೆಲ್ಲ. ಸೊ ನಾವು ಈ ಟ್ರಿಪ್ಪಲ್ಲಿ ಎಷ್ಟು ಫ್ರೂಟ್ಸ್ ತಿಂದು ಅಂತಂದರೆ ಲೆಕ್ಕನೇ ಇಲ್ಲ, ತುಂಬ ತಿಂದ್ವಿ. ಅದರಿಂದ ನಮಗೆ ಟ್ರಾವೆಲಿಂಗ್ ನಮಗೆ ಅಷ್ಟು 3-4 ದಿನ ಇದ್ರೂ ಸುಸ್ತೇನಾಗಲಿಲ್ಲ, ತುಂಬ ಚೆನ್ನಾಗಿತ್ತು. ಇದು ಫೈನಲ್ ಡೇ ಆಗಿರೋದ್ರಿಂದ ನಮಗೇನು ಅನ್ನಿಸ್ತಾಗಿಲ್ಲ. ಇದು ಫಸ್ಟ್ ಡೇ ಅಂತ ಅನ್ನಿಸ್ತಿದೆ. ಅಷ್ಟು ಫ್ರೆಶ್ನೆಸ್ ಇರುತ್ತೆ ಫ್ರೂಟ್ಸ್ನೆಲ್ಲ ತಿನ್ನೋದ್ರಿಂದ. ಆದಷ್ಟು ಟ್ರಾವೆಲ್ ಮಾಡೋರು ಫ್ರೂಟ್ಸ್ನ ತಿನ್ನಿ, ಚೆನ್ನಾಗಿರುತ್ತೆ ಹೆಲ್ತು. ಯಾರಿಗೆ ಗೊತ್ತು? ಯಾರ್ಯಾರು ಎಲ್ಲೆಲ್ಲಿ ಕೂಗ್ತೀರಾ ನೋಡಿ. ಆಮೇಲೆ ಹಾಗೆ ಇಲ್ಲೆಲ್ಲ ತೆಪ್ಪಗಳಿದ್ದು ನಾವು ಒಂದು ರೌಂಡ್ ತೆಪ್ಪದಲ್ಲಿ ಹೋಗೋಣ ಅಂತ ಕೇಳಿದ್ವಿ. ಒಂದು ತೆಪ್ಪಕ್ಕೆ 300ನ ತಗೊಳ್ತಾರೆ. ಕಾಲು ಹಿಡ್ಕೊಂಡೆ ಕುತ್ಕೊಂಡು ಮುದ್ರಕ್ಕೆ ಎಲ್ಲ ಆಗುತ್ತೆ. ಅವ್ಗಿವು ಬಂದು ಕಚ್ಕೊಳ್ಳಲ್ವ? ಅವ್ಗಿವು ಏನಿಲ್ವಲ್ಲ. ಏನು ಮಾಡೋದು ಬಾಪ, ಸಕಲೇಶ್ಪುರದಲ್ಲಿ ಅವ್ರ ಜೊತೆನೇ ಸ್ವಿಮ್ಮಿಂಗ್ ಮಾಡಿದ್ವಿ. ಈಗ ಅವು ಹಿಂದೆ ಹೇಳ್ತೀನಿ ಬರ್ರಿ ನಿಮಗೆಲ್ಲ. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನೀವು ಒಣಗುತ್ತೆ. ಬೇಡ ಬಿಡು, ಅಲ್ಲಿ ಕ್ಯಾಮ್ರಾಮನ್ ಬೇಕಲ್ಲ. ಬೇಡ ಬೇಡ, ಶಾರ್ಟೇ ಹೋಗಿ ಸರ್. ಲಾಂಗ್ ಹೋಗ್ತೀರಾ? ನೋಡಿ ಸರ್, ಲಾಂಗ್ ಅವರು ಚೆನ್ನಾಗಿರುತ್ತೆ ಸರ್. ನಿಧಾನದಲ್ಲಿ ಬರ್ಬೋದು ಸರ್, ನಿಧಾನದಲ್ಲಿ ಬರ್ಬೋದು ನೋಡಿ ಸರ್. ಕರೆಕ್ಟಾಗಿ ಹೇಳ್ರಿ ಅವ್ರಿಗೆ. ಲಾಂಗ್ ಅಷ್ಟು ಬರತ್ತಾ? ಬೇಜಾರ ಬೋಟ್ ಹೋಗುತ್ತಲ್ಲ, ಪಾಟ್
ಇವಾಗ ಒಂದು ಸ್ವಲ್ಪ ತೆಗಿ ಊಟ ಎಷ್ಟು ಹೇಳಿದ ಅವನ ಅವನೇ ಹಾಕ್ಸ್ಕೊಂಡಿಲ್ವಾ ನೀವು ಒಬ್ಬನೇ ಹಾಕ್ಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಹತ್ರ ಬರ್ರಿ. ನೀವು ಹತ್ರ ಬರ್ರಿ ಒಂಚೂರ. ಕಾವೇರಿಯಲ್ಲಿ ಕಳೋದು ಕಾವೇರಿ. ಓಕೆ ಓಕೆ. ನೋಡ್ ಲಕ್ಷ್ಮಿ ನೀರಲ್ಲಿ ಮುಳುಗಿಸ್ಬೇಕು ಅಂತ ಬೋಟ್ ಇಟ್ಕೊಳ್ರ ತಗೊಳ್ಳಿ ಮೇಡಮ್ ಅದು ತಗೊಳ್ಳಿ ಸರ್ ಕವರ್ ಆಗುತ್ತೆ ಇಲ್ಲ ಅವ್ರಿಗೆ ಕೊಡ್ರಿ ಮೊಬೈಲ್ ಅವ್ರಿಗೆ ಕೊಡ್ರಿ ಅವರೇ ಹಿಡಿತಾರೆ ಇಟ್ಕೊಳ್ಳಿ ಮೇಡಮ್ ಅವರು ಇಲ್ಲಿ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ, ಹೇಳ್ತೀನಿ ಎಲ್ಲರೂ ಬರ್ಬೇಕಾಗುತ್ತೆ. ಏ ನಮ್ದ್ರಲ್ಲಿ ಎಲ್ಲಾರು ಎಲ್ಲಿ ಬರಕಾಗುತ್ತೆ ಇಲ್ಲಿ ನೋಡೋಣ ಅಣ್ಣ ಕೊತ್ತಾರಣ ಇಲ್ಲಿ ನೋಡೋಣ ತಳ್ಳು ಬೇಡ ಕಣ ಮಾಡ್ದಾನೆ ಫಸ್ಟ್ ಅಪ್ಲೋಡ್ ಮಾಡಿದೆ ಇರೋಣ ಇರೋಣ ನಾವು ಮೇಡಮ್ ನೀವು ಅವ್ರನ್ನ ಮಾಡ್ಕೊಳ್ಳಿ ಮೇಡಮ್ ನಾವು ಸ್ವಲ್ಪ ದೂರ ಹೋಗ್ತೀವಿ ಒಬ್ಬೊಬ್ಬರಾಗಿ ಸ್ಟೆಪ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮೇಡಮ್ ಅವ್ರಿಗೆ ಮಾಡಿ ಜಾಲಿ ಜಾಲಿ. ನಮ್ದು ತಿರುಗಿಸ್ತೀರಾ? ನಿಧಾನಕ್ಕೆ ತಿರುಗಿಸ್ರಿ. ತಿರ್ಗ್ಸೋದ್ ಜೋರ್ ಹದ್ದಿನ ನೀನ್ ಮಾಡಿ ತೆಗಿರ ಯಾರು ಕೈಂಗನು ಅಪ್ಪ ಇಲ್ಲಿ ಹೋಗುತ್ತೆ ಆಡಪ್ಪ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು 2 ದಿನ ಕಲಿಸ್ಕೊಡ್ತೀನಿ ಬಾ ಇದೆಲ್ಲ ಗೊತ್ತಾ ನೀರು ಸೀದಾ ಬಂದ್ಬಿಡಿ ಗಗನಚುಕ್ಕಿ ಬರ್ತೈತಿ ಸರ್ ನೆಕ್ಸ್ಟ್ ಇಲ್ಲಿಂದ ಗಗನಚುಕ್ಕಿ ಬರ್ತೈತಿ ಸರ್ ಅಲ್ಲಿಂದ ಮುತ್ತತ್ತಿ ಸರ್ ಮುತ್ತತ್ತಿಂದ ಮೇಕೆದಾಟು ಮೇಘದ ಮಾಡಿದ್ರೆ ಹುಣ್ಣಿಂದ ಬರ್ತೀವಿ ಸರ್ ಅವೇನು ತಮಿಳ್ನಾಡಿಂದ ನೀರು ಇವಾಗ ಜಾಸ್ತಿ ಆಯ್ತಾ ಮಳೆ ಬಂದರೆ ಇಲ್ಲ ಸರ್ ಕಡಿಮೆ ಆಗಿದೆ ಸರ್ ಮೊನ್ನೆ ಅಲ್ಲಿತ್ತು ನೋಡಿ ಸರ್ ಅಲ್ಲಿ ಒಂಥರ ಮಣ್ಣು ಬೆಳೆದಿದೆ ಸರ್ ಅಲ್ಲಿ ಕೂತಾರೆ ನೋಡಿ ಒಬ್ಬರು ಸ್ಟೆಪ್ ಮೇಲೆ ಅಲ್ಲಿ ಮಳೆ 3 ದಿನ ಆಯಿತು ಸರ್ ನಮ್ಮ ಕಡೆ ಮಳೆ ಅಷ್ಟೇ ಮಳೆ ಅಂದರೆ ಜಾಸ್ತಿ ಡ್ಯಾಮಿಗೆ ನೀರು ಬಿಡ್ತಾರೆ ಆ ಥರ ಒಂದು ಬಾಲ್ ತಂದ್ರೆ ಆಡ್ಬೋದಿತ್ತು ಬರತ್ತಾ ಬಾಲ್ ತಗೊಂಡು ಹಾಕೋಣ ಆ ಥರ ಬಾಲ್ ಇಲ್ಲೇ ಸಿಗುತ್ತಂತೆ ಸರ್ ಹೇಳಿ ಸರ್ ಒಂದು ನಿಮಿಷ ನಾಳೆ ಉರಿಯೋದು
ಇವಾಗ ನೆಕ್ಸ್ಟ್ ಮಾವಿನಕಾಯಿ ರೆಡಿ ಆಗ್ತಾ ಇದೆ. ನೀವು ಅಷ್ಟೇ ಅಲ್ಲಿ ವಿಡಿಯೋ ಮಾಡಬೇಕು ಅವ್ರು ಮಾಡೋದು ಅದು ಹೆಂಗೆ ಮಾಡ್ತಾರೆ ಮಟನ್ ಲೆಗ್ ಪೀಸ್ ಮಟನ್ ತಿನ್ನೋರಲ್ಲ ಅವೆಲ್ಲ ವೆಜಿಟೇರಿಯನ್. ಈಗ ನೋಡು ಈ ಕುರಿಗಳು ಹೆಂಗ್ ಬರ್ತಾವ ನೋಡಿ. ಈಗ ರಪ್ಪ ನೋಡಿತೀನಿ. ಈಗಿನ ಯಾರೋ ಹೇಳಿದ್ರು ಇವಳು ಮಾವಿನಕಾಯಿ ತಿಂತಾಳೆ ಅಂತ. ಅದು ಮಿಸ್ ಆಗಿಳಿದ್ರು ಲೋ ಮಾಡ್ಬಿಟ್ಟು ರೂ ಹೋಗಿ ನನಗೆ ಸಣ್ಣ ಪೀಸ್, ನಮಗೂ ಸಣ್ಣ ಪೀಸ್, ನಮಗೆ ಕೆಪಾಸಿಟಿ ಇಲ್ಲ. ಹೆಂಗಿದೆ? ಹಂಗಿದೆ ಮಾಹಿತಿ ಭಾಳ ವರ್ಷ ಆಯ್ತು ಮಾಡಿದ್ದೀನಿ. ಬೆಂಗಳೂರು ಬಿದ್ಮೇಲೆ ಕಂಡಕ್ಟ್ ಕಟ್ಟ ಹುಡ್ಕ ಬಿಟ್ರಿ ಅವಾಗ ಹೋಗಿ ಅಡಿಕೆ ಓದಿದೆ. ವೀಕೆಂಡ್ ಇದರಲ್ಲಿ ಊಟ ಏನೇನು ಕಲರ್ ಸ್ನಾಕ್ಸ್ ಅಪ್ಪ ನಮಗೆ ಊಟ ಬೇಕಪ್ಪ. ಇದು ಗ್ರೀನ್ ಹಾಕ್ಲಾ ರೆಡ್ ಹಾಕ್ಲಾ? ರೆಡ್ ಹಾಕ್ಬಿಡಿ. ಊಟ ತಿಂದು ಯಾರು ಇದನ್ನು ತಿಂತಾರೆ? ನೀವು ಅದು ಹೆಂಗೆ ತಿಂತಾರೋ ಗೊತ್ತಿಲ್ಲ. ಊಟ ಮಾಡೋಣ. ಮೆಸ್ಸಲ್ಲಿ ಕೇಳಿ ಬಂದೀನಿ ನಾವು. ಅಂಕಲ್ ಪಾಪ ಫೋನ್ ನಂಬರಲ್ಲಿ ಇಸ್ಕೊಂಡು ಅವ್ರು ಬಾಳೆದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾಂಬಾರು ಬಿಸಿ ಮಾಡ್ತಾರೆ ಬೇಕು ಬರ್ರಿ. ಪವನ್ ಅವ್ರು ಯಾರು? ಎಲ್ಲಿ ಪವನ್? ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡೋದು. ಮೊಬೈಲ್ ಸ್ಟೇಕ್ ಇಲ್ಲ ಯೂಟ್ಯೂಬಲ್ಲಿ ಬರ್ತಾರೆ ನಿಮ್ಮ ಮನೆಯವರು ನೋಡಿ. ಟ್ರೈ ಮಾಡಿ ಏನೇ ದುಪ್ಪು ಕರಕಕ್ಕೆ. ಹಾಂ ಎಂತೆಂತ ನಾಳ ಪಾಕನೆ ಮಾಡ್ತಾರೆ ಗೊತ್ತಾ ಇವರು? ಯೂಟ್ಯೂಬರ್ ಇವರು. ನಾವು ಹೋಟ್ಲಲ್ಲಿ ಊಟ ಮಾಡೋದು ಒಳ್ಳೆ ಊಟ ಮಾಡ್ತೀವಿ. ಅವ್ರು ಬರಬೇಕು. ಕಡ್ಡಿ ತಗೊಳ್ಳಿ. ಬೇಡ ಹಾಕಿ. ನಿಪ್ಪಟ್ಟು ಮಸಾಲ ಊಟ ಯಾರು ತಿಂತಿದ್ದಾರೆ? ನಾನು ಟೇಸ್ಟ್ ಮಾಡಿ ತೆಪ್ಪದಲ್ಲಿ ಒಂದು ರೌಂಡ್ ನದಿನ ಸುತ್ತಾಡ್ಕೊಂಡು ಬಂದು ಹಾಗೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸುಮಾರು ಹೊತ್ತು ಇದ್ವಿ ಅಲ್ಲೇ. ಹಾಗೆ ನೀರಲ್ಲೆಲ್ಲ ಆಟ ಆಡೋದ್ರಿಂದ ಹೊಟ್ಟೆ ಹಶ್ವಾದಂಗೆ ಆಯಿತು. ಏನಾದರೂ ತಿನ್ಕೊಂಡ್ರಾಗುತ್ತೆ ಅಂತ ಬಂದ್ವಿ. ನಾವೆಲ್ಲ ಏನು ನೀರಲ್ಲಿ ಆಟ ಆಡಲಿಲ್ಲ, ಓನ್ಲಿ ಬಾಯ್ಸ್ ಅಷ್ಟೇ ಆಟ ಆಡಿದ್ದು. ನಾವೇನು ಇಳಿಯೋಕ್ಕೆ ಹೋಗಲಿಲ್ಲ. ತುಂಬ ಜನ ಬೇರೆ ಇದ್ದರು, ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾವು ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗಲಿಲ್ಲ. ಹುಡುಗರುಗಳೆಲ್ಲ ಆಟ ಆಡಿಕೊಂಡು ಅವ್ರು ಹೊಟ್ಟೆ ಹಸಿತೈತೆ ಅಂತ ಏನೇನೋ ತೊಗೊಂಡು ತಿಂತಾಯಿದ್ರು. ಇವತ್ತಿಂದು ದಿನ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಚೆನ್ನಾಗೇ ಹೋಯಿತು ದಿನವೂ ಕೂಡ. ಟ್ರಿಪ್ಪು ಮುಗಿತಾ ಬೇಜಾರನೂ ಆಯಿತು. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ನಾನು ಎಲ್ಲ ವಿಡಿಯೋನೂ ಹಾಕಿದ್ದೀನಿ, ಹೋಗಿ ಒಂದು ಸಲ ನೋಡಿ. ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಲ್ಲೊಬ್ಬರು ಚಾಟ್ಸ್ ಹಾಕ್ತಾಯಿದ್ರು. ಈ ಥರ ತುಂಬ ಚೆನ್ನಾಗಿ ಆಗ್ತಿದ್ರು. ಅದಕ್ಕೆ ಒಂದು ವಿಡಿಯೋನು ತೊಗೊಂಡೆ. ಚೆನ್ನಾಗೆಲ್ಲ ಹಾಕ್ಕೊಡ್ತಿದ್ರಲ್ಲ, ಯಾರು ಬಂದರೆ ಒಂದು ಸಲ ಟ್ರೈ ಮಾಡಿ ಇಲ್ಲಿಗೆ. ಇವ್ರ ಹತ್ರ ಚೆನ್ನಾಗಿ ಹಾಕ್ಕೊಡ್ತಾರೆ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.